ಕ್ರಿಕೆಟ್ನವರು, ಪೊಲಿಟಿಷಿಯನ್ಸ್ಗಳು, ಈ ಕಡೆ ಹಾಲಿವುಡ್ ಅವರು, ಬಾಲಿವುಡ್ ಅವರು ಏನು ಪೊಂಗಿದ್ದು ನನ್ನ ಮಕ್ಕಳು ಇವ್ರ ಜನ್ಮಕ್ಕೆ ನನ್ನ ಹಳೆ ಎಕ್ಕಡಾಕ ಏನು ಇವತ್ತು ಪ್ಯಾಲೆಸ್ತೈನ್ ಪರ ಏನು ಅಳ್ಳಾಡಿಸ್ಕೊಂಡು ಸಂಸತ್ ಒಳಿಕೆ ಬ್ಯಾಗು ಅದು ಇದು ಎಲ್ಲ ತಗೊಂಡು ಹೊಂಟ್ಬಿಡ್ತಾರೆ. ಅದೇ ಅವನು ಇವತ್ತು ನಮ್ಮ ಬಾಂಗ್ಲಾದಲ್ಲಿ ನಮ್ಮ ದೀಪು ದಾಸ್ ಹತ್ಯಾದ್ನಲ್ಲ, ಗಾರ್ಮೆಂಟ್ಸ್ ಉದ್ಯೋಗಿ, ಅವನೇನು ದೊಡ್ಡ ಇವನಲ್ಲ, ಗಾರ್ಮೆಂಟ್ಸ್ ಎಲ್ಲ ಪಾಪ ಇನ್ನೇನು ಕೆಲಸ ಮಾಡ್ಕೊಂಡು ಬಂದಿದ್ದ. ಅವನು ಹತ್ಯೆಯಾಗಿ 5-6 ದಿವಸ ಆದರೂ ಕೂಡ ನನ್ನ ಮಕ್ಳುಗಳೇನು ಬಾಯಿಗೆ ಏನು ಇದಿಟ್ಕೊಂಡು ಕೂತಾರ ಅಂತ ಅಂದ್ಬಿಟ್ಟು ಕೇಳ್ತೀನಿ. ಏನು ಪುಂಗಿದ್ದು ಆಲ್ ಐಸ್ ಆನ್ ರಫೋ, ಆಲ್ ಐಸ್ ಆನ್ ಗಾಜಾ, ಆಲ್ ಐಸ್ ಆನ್ ಪ್ಯಾಲೆಸ್ತೈನು. ಏನು ಪ್ಯಾಲೆಸ್ತೈನ್ ಇವ್ರು ಅವ್ನು ಮಿಂಡಿಂದಲ್ಲ ಆ್ಯಕ್ಚುಲಿ ಇವ್ರದೆಲ್ಲ ನನ್ನ ಮಕ್ಳುಗಳದು. ನೋಡ್ತಾರೆ ನಿಮ್ಮ ಪಿಕ್ಚರ್ ನೋಡ್ತಾರೆ ನಮ್ಮ ಹಿಂದೂಗಳು, ನಮ್ಮ ದೇಶದವರು, ಅದನ್ನು ತಿಳ್ಕೊಳ್ಳಿ. ಪಿಕ್ಚರ್ ಅವನಾಗಲಿ ಯಾವನ್ನಾರು ಇವತ್ತು ನಿಂತ್ಕೊಂಡ್ರೆ ಅವ್ರ ಪರ ಇವತ್ತು 1-2 ಏನೋ ಪ್ರಚಾರಕ್ಕೆ ಬಂದವರು ಪಾಪ, ಯಾರೋ ಕಾಜಲ್ ಅಂತ ಇವ್ರಂಥವ್ರು, ಅವ್ರಿಗೂ ಬೇಕಾಗಿಲ್ಲ, ಯಾವುದೋ ಒಂದು ಇದರಲ್ಲಿ ಬಂದ್ಬಿಟ್ಟು ಹೋದ್ರು ಆ್ಯಕ್ಚುಲಿ ಇವರು. ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮಿಂದ ಏನು ಧರ್ಮ ಉಳಿತಾ ಇಲ್ಲ, ದೇಶ ಉಳಿತಾ ಇಲ್ಲ. ನಾವು ಉಳಿಸ್ತಾ ಇರೋ ನಾವು ಹಿಂದೂ ಸಂಘಟನೆಯವರು, ಹಿಂದೂಗಳು ಎಲ್ಲ ಹಿಂದೂಗಳು ನಾವು ಉಳಿಸ್ತಾ ಇದ್ದೀವಿ. ಇದೇ ಮುಂದೆ ನಡೀತು ಅಂತಂದರೆ ಬಾರ್ಡ್ರಲ್ಲಿ ನನ್ನ ಮಕ್ಕಳ ಬಾರ್ಡ್ರಲ್ಲಿ ನಿಂತ್ಕೊಂಡು ನಾವು ಹೊಡಿಬೇಕಾಗುತ್ತೆ. ಎಲ್ಲಿ ಹೊಡಿಬೇಕಲ್ಲಿ ನಾವು ಗೊತ್ತೀವಿ. ನನ್ನ ಮಕ್ಕಳುಗಳು ಎಲ್ಲಿ ಬರ್ಮಾದಲ್ಲಿ ಹುಚ್ಚ ಹೋಗಿದ್ರೆ ಇವ್ರ ದೇಶ ಪೂರ್ತಿ ಮುಳುಗೋಗ್ಬಿಡುತ್ತೆ. ಅಂಥದ್ರಲ್ಲಿ ಒಬ್ಬ ಹಿಂದೂನ ಹಿಡ್ಕೊಂಡು ಬಡ್ದು ಸತ್ತಿ ಕಟ್ಟಿ ನೇಣಾಕೋರು ಕೂಡ ಪೆಟ್ರೋಲ್ ಹಾಕಿ ಸುಟ್ಟವ್ರೆ ಅಂತಾರೆ ನನ್ನ ಮಕ್ಕಳುಗಳ. ಇಲ್ಲಿ ಬಾಂಗ್ಲಾದಲ್ಲಿ ಎಷ್ಟು ಹಂದಿಗಳವೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತು, ನಮಗೆ ಕೌಂಟ್ ಗೊತ್ತು, ಎಲ್ಲೆಲ್ಲಿದ್ದೀರಾ ಹೆಂಗಿದ್ದೀರಾ ಎಲ್ಲ ಗೊತ್ತು. ಉತ್ತರ ಯಾವ ಟೈಮಲ್ಲಿ ಕೊಡಬೇಕಂತ ಕೊಡ್ತೀನಿ. ಲಾಸ್ಟ್ ಇನ್ನೊಬ್ಬನೇ ಒಬ್ಬ ಹಿಂದೂ ಕೂದಲು ಅಳ್ಳಾಡೋರು ಕೂಡ ಕತೆಗಳು ನೆಟ್ಕಿರಲ್ಲ ಅಂದ್ಬಿಟ್ಟು ನಾನು ಹೇಳ್ತೀನಿ. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.